ದೇಶದ ಒಂದು ದೊಡ್ಡ ಮಟ್ಟದ ಬೃಹತ್ ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ನಡೀತಾ ಇದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈ ಒಂದು ಮಹಾಕುಂಭ ಮೇಳ. ಬೆಳಗ್ಗೆ ನಡೆದಂಥ ಘಟನೆ ನಿಜಕ್ಕೂ ಎಲ್ಲರಿಗೂ ನೋವು ತಂದಿರತಕ್ಕಂಥದ್ದು, ಆಘಾತ ತಂದಿರತಕ್ಕಂಥದ್ದೇ. ಮೊದಲೇ ನಿರೀಕ್ಷೆಗಳಿತ್ತು. ಇವತ್ತಿನ ಒಂದು ಅತ್ಯಂತ ಶ್ರೇಷ್ಠವಾದಂಥ ದಿನ ಅಂತಕ್ಕಂಥದ್ದು ಎಲ್ಲರ ಭಾವನೆಗಳೇನಿದೆ. ಇವತ್ತು ಮಹಾಕುಂಭಮೇಳದಲ್ಲಿ ಭಾಗವಹಿಸಿ ಅಲ್ಲಿಯ ಒಂದು ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿದ್ರೆ ಹಿಂದಿನ ಪಾಪಕರ್ಮಗಳೆಲ್ಲ ಇವತ್ತು ಹೋಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಜನತೆಯಲ್ಲಿದೆ. ಆ ಒಂದು ನಂಬಿಕೆಯಿಂದ ಬಹುಶಃ ಒಂದು ದಾಖಲೆಯ ಒಂದು ಜನತೆಯ ಭಾಗವಹಿಸುವಿಕೆ ಏನಿದೆ, ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ಉತ್ತರ ಪ್ರದೇಶ ಸರ್ಕಾರ ತೆಗೆದುಕೊಂಡಿದ್ದರು. ಯೋಗಿನಾಥ್ ಅವರ ಒಂದು ನೇತೃತ್ವದಲ್ಲಿ ಒಂದು ಬೆಳಗ್ಗೆ ಕಾಲು ತುಳಿತದ ಒಂದು ಅಚಾತುರ್ಯ ನಡೆದಿರತಕ್ಕಂಥದ್ದು ನಿಜಕ್ಕೂ ನಮ್ಮೆಲ್ಲರಿಗೂ ಆಘಾತ ತಂದಿರತಕ್ಕಂಥದ್ದೇ. ಈಗಾಗಲೇ ಪ್ರಧಾನಮಂತ್ರಿಗಳು ಬೆಳಗ್ಗೆ 5:30-6 ಗಂಟೆಗೆ ವಿಷಯ ಗೊತ್ತಾಗ್ತಿದ್ದಾಗೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಕ್ರಮವನ್ನು ವಹಿಸಿ ದೊಡ್ಡ ಮಟ್ಟದ ಒಂದು ಅನಾಹುತಗಳಾಗದೇ ಇರತಕ್ಕಂಥದ್ದಕ್ಕೆ ಜೀವರಕ್ಷಣೆಗಳಾಗಬೇಕು ಅಂತಕ್ಕಂಥ ಒಂದು ಸೂಚನೆಗಳನ್ನು ಸಹ ಕೊಟ್ಟಂಥದ್ದು, ಸಲಹೆಗಳನ್ನು ನಾವೆಲ್ಲ ನೋಡಿದ್ದೇವೆ ಬೆಳಗ್ಗೆನೆ. ಒಟ್ಟಾರೆ ಇವತ್ತಿನ ಈ ಒಂದು ಘಟನೆ ನಮ್ಮೆಲ್ಲರಿಗೂ, ಅದು ಸಾವಿರಾರು ಲಕ್ಷಾಂತರ ಕುಟುಂಬಗಳಿಗೂ ಆಘಾತ ತಂದಿರತಕ್ಕಂಥದ್ದೇ. ಪ್ರತಿಯೊಬ್ಬರಲ್ಲಿ ಓದಂಥವ್ರು ಹೇಳ್ತಕ್ಕಂಥದ್ದು ಬಹುಶಃ ಇಂಥ ಒಂದು ಸಿದ್ಧತೆಗಳನ್ನ ನಾವು ಎಂದೂ ಕಂಡಿಲ್ಲ. ತುಂಬ ಅದ್ಭುತವಾದಂಥ ರೀತಿಯಲ್ಲಿ ಸರ್ಕಾರ ಎಲ್ಲ ರೀತಿಯ ಒಂದು ರಕ್ಷಣೆಯ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡಿದ್ದರು. ಬಹುಶಃ ಇವತ್ತು ಒಂದು 7-8 ಕೋಟಿ ಜನ ಅಲ್ಲಿ ಭಾಗವಹಿಸ್ತಾರೆ ಭಕ್ತಾದಿಗಳು ಅಂತಕ್ಕಂಥದ್ದು ಒಂದು ಮೊದಲೇ ನಿರೀಕ್ಷೆ ಏನಿತ್ತು. ಕಳೆದ ಒಂದು 4-5 ದಿನಗಳಿಂದಲೇ ಹೇಳ್ತಾಯಿದ್ರು 28, 29, 2 ಪಾಸ್ಗಳನ್ನು ಹೆಚ್ಚಿನ ರೀತಿಯಲ್ಲಿ ಕೊಡ್ತಕ್ಕಂಥದ್ದು, ಟಿಕೆಟ್ಗಳನ್ನು ಕೊಡ್ತಕ್ಕಂಥದ್ದಕ್ಕೂ ಸ್ವಲ್ಪ ಕಡಿತಗೊಳಿಸಿರ್ತಕ್ಕಂಥದ್ದು ಒಂದು 4-5 ದಿವಸಗಳಿಂದಲೇ ಆ ಒಂದು ವಿಷಯಗಳೇನು ಬರ್ತಾಯಿತ್ತು. ಆದರೂ ಸಹ ಇವತ್ತು ಭಕ್ತಾದಿಗಳು ಹೋಗಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ನಂಬಿಕೆ ಮೇಲೆ ಹೋಗಿ ಘಟನೆ ನಡೆದಿರತಕ್ಕಂಥದ್ದು ಆಗಬಾರ್ದಾಗಿತ್ತು. ಆದರೆ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳಿದೆ.